ನನ್ನನ್ನು ಕೆಟ್ಟವ್ರು ಮಾಡಿ ನೀವು ನನ್ನ ಕೆಟ್ಟವ್ರು ಮಾಡ್ತಾ ಇರೋದು ನೀವು ಮಾಡಿ ಡ್ರಾಮಾ ನಾವು ಮಾತಾಡ್ಕೊಂಡು ಜೊತೆ ಮಾತಾಡೋ ಹುಚ್ಚು ಬರ್ತದೆ. ಬಿಗ್ ಬಾಸ್ ಮನೆಯಲ್ಲಿ ಕೆಲ ವಾರಗಳಿಂದ ನಡೆಯುತ್ತಿದ್ದ ಜೋಡಿ ಆಟಕ್ಕೆ ಅಧಿಕೃತವಾಗಿ ತೆರೆ ಬಿದ್ದಿದೆ. ಇದರೊಂದಿಗೆ ಸ್ಪರ್ಧಿಗಳ ವೈಯಕ್ತಿಕ ಆಟ ಆರಂಭಗೊಂಡಿದೆ. ಜೋಡಿ ಆಟದಿಂದ ಮುಕ್ತಿ ಪಡೆದು ಸ್ವಾತಂತ್ರ್ಯರಾಗುವ ಮೊದಲು ಪ್ರತಿಯೊಂದು ಜೋಡಿಯು ಪರಸ್ಪರ ಆರೋಪಗಳನ್ನು ಮಾಡಿಕೊಂಡು ಮುಂದುವರಿಯಬೇಕಾಗಿತ್ತು. ಈ ಪ್ರಕ್ರಿಯೆಯು ಚಂದ್ರಪ್ರಭಾ ಮತ್ತು ಡಾಗ್ ಸತೀಶ್ ನಡುವಿನ ಜಗಳದಿಂದ ತೀವ್ರ ನಾಟಕೀಯ ತಿರುವು ಪಡೆದುಕೊಂಡಿತ್ತು. ಮೊದಲಿಗೆ ಕಾವ್ಯಶೈವ ಮತ್ತು ಗಿಲ್ಲಿ ನಟ ಅವರ ಜೋಡಿಯನ್ನು ಕರೆಯಲಾಯಿತು. ಕಾವ್ಯಶೈವ ಅವರು ಗಿಲ್ಲಿ ನಟರೊಂದಿಗೆ ಜೋಡಿಯಾಗಿ ಇರುವುದರಿಂದ ನನ್ನ ವೈಯಕ್ತಿಕ ಆಟ ಮರೆಯಾಗುತ್ತಿದೆ, ನನ್ನ ಆಟವನ್ನು ಆಡಲು ನನಗೆ ಸ್ವಾತಂತ್ರ್ಯವಾಗಿರಬೇಕು ಎಂದು ಹೇಳಿ ಆಟದಿಂದ ಬೇರ್ಪಡಲು ಇಚ್ಛೆ ವ್ಯಕ್ತಪಡಿಸಿದರು. ಇವರ ಜೊತೆಗೆ ಅಭಿಷೇಕ್ ಅಶ್ವಿನಿ, ಸ್ಪಂದನ, ಮಾಳು ನಿಪನಾಳ, ರಾಶಿಕಾ, ಮಂಜು ಭಾಷಿಣಿ ಜೋಡಿಗಳು ಕೂಡ ಪರಸ್ಪರ ಅಭಿಪ್ರಾಯಗಳನ್ನು ಹಂಚಿಕೊಂಡು ವೈಯಕ್ತಿಕ ಆಟಕ್ಕೆ ಸಿದ್ಧರಾದರು. ಆದರೆ ಚಂದ್ರಪ್ರಭಾ ಮತ್ತು ಡಾಗ್ ಸತೀಶ್ ಸರದಿ ಬಂದಾಗ ಪರಿಸ್ಥಿತಿ ತಲೆಕೆಳಗಾಗಿತ್ತು. ಸತೀಶ್ ಅವರು ಶಾಂತವಾಗಿ ಆದರೆ ಹೆಮ್ಮೆಯಿಂದ ಮಾತನಾಡುತ್ತಾ ತಮ್ಮಿಬ್ಬರ ನಡುವೆ ನಡೆದಿದ್ದ ದೊಡ್ಡ ಜಗಳವು ಕೇವಲ ಒಂದು ಪೂರ್ವಯೋಜಿತ ನಾಟಕ ಎಂದು ಹೇಳಿದರು. ಜೋಡಿಯಿಂದ ಮುಕ್ತಿ ಪಡೆಯಲು ಮತ್ತು ಮನೆಯ ಸದಸ್ಯರಿಗೆ ಒಂದು ಮನೋರಂಜನೆಯನ್ನು ನೀಡಲು ತಾವು ಹೀಗೆ ಯೋಚಿಸಿದ್ದೇವೆ ಎಂದು ಹೇಳಿದರು. ಸತೀಶ್ ಅವರ ಈ ಹೇಳಿಕೆಯಿಂದ ಚಂದ್ರಪ್ರಭಾ ತೀವ್ರವಾಗಿ ನೋವುಗೊಂಡರು ಮತ್ತು ಅಸಮಾಧಾನ ವ್ಯಕ್ತಪಡಿಸಿದರು. ನೀವು ಹೀಗೆ ಹೇಳಬೇಡಿ ಸತೀಶ್, ನೀವು ಅದನ್ನು ನಾಟಕ ಎಂದು ಕರೆಯಬಹುದು, ಆದರೆ ನಾನು ನಿಮ್ಮೊಂದಿಗೆ ಇರುವಷ್ಟು ದಿನ ಪಟ್ಟ ಕಷ್ಟಕ್ಕೆ ಕಣ್ಣೀರು ಹಾಕಿದ್ದೇನೆ. ನೀವು ಕೊಟ್ಟ ಕಿರುಕುಳ ಸತ್ಯ ಎಂದು ಗಟ್ಟಿಯಾಗಿ ಹೇಳಿದರು. ಸತೀಶ್ ಅವರು, ನಾನು ಸತ್ಯ ಹೇಳಿದರೆ ನೀವೀಗ ನನ್ನನ್ನು ರಾಕ್ಷಸನಾಗಿ ತೋರಿಸಿ ಒಳ್ಳೆಯವರಾಗಲು ಹೊರಟಿದ್ದೀರಿ ಎಂದು ತಿರುಗೇಟು ನೀಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಚಂದ್ರಪ್ರಭಾ, ನಿಮ್ಮ ಜೊತೆ ಮಾತನಾಡಿದರೆ ನನಗೆ ಹುಚ್ಚು ಹಿಡಿಸುತ್ತದೆ, ನೀವೇ ನನ್ನನ್ನು ಕೆಟ್ಟವನನ್ನಾಗಿ ಮಾಡುತ್ತಿದ್ದೀರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಭಾವೋದ್ವೇಗಕ್ಕೆ ಒಳಗಾದ ಚಂದ್ರಪ್ರಭಾ ಮತ್ತು ಡಾಗ್ ಸತೀಶ್ ಬಿಗ್ ಬಾಸ್ ಆದೇಶಕ್ಕಾಗಿ ಕಾಯದೆ ತಮ್ಮ ಮತ್ತು ಸತೀಶ್ ಕೈಗಳನ್ನು ಬಂಧಿಸಿದ್ದ ದಪ್ಪ ಹಗ್ಗವನ್ನು ತಮ್ಮ ಶಕ್ತಿಯಿಂದ ಬಲವಾಗಿ ಎಳೆದು ತುಂಡು ಮಾಡಿದರು. ಚಂದ್ರಪ್ರಭಾ ಹರಿದ ಹಗ್ಗವನ್ನು ಕೆಳಗೆ ಹಾಕಿ, ನನಗೆ ನನ್ನ ಸ್ವಾತಂತ್ರ್ಯ ಬೇಕು, ನಾನು ನನ್ನ ಆಟವನ್ನು ಆಡುತ್ತೇನೆ ಎಂದು ಘೋಷಿಸಿ ಸತೀಶ್ ರವರಿಂದ ದೂರ ನಡೆದರು. ಈ ನಾಟಕೀಯ ಘಟನೆಯು ಎಲ್ಲ ಸದಸ್ಯರಿಗೂ ಆಘಾತವುಂಟು ಮಾಡಿದೆ. ಒಟ್ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಬಂಧಿತರಾಗಿದ್ದ ಎಲ್ಲ ಜೋಡಿಗಳ ಕೈಗಳ ಹಗ್ಗವನ್ನ ಅನಾಮಿಕ ವ್ಯಕ್ತಿಯೊಬ್ಬರು ಕತ್ತರಿಯಿಂದ ಕತ್ತರಿಸುವುದಕ್ಕೂ ಮುನ್ನವೇ ಚಂದ್ರಪ್ರಭಾ ಮತ್ತು ಸತೀಶ್ ಅವರ ಜೋಡಿಯು ಈ ರೀತಿ ದೊಡ್ಡ ಘರ್ಷಣೆಯೊಂದಿಗೆ ಕೊನೆಗೊಂಡಿತ್ತು. ಈ ಮೂಲಕ ಎಲ್ಲ ಸ್ಪರ್ಧಿಗಳ ವೈಯಕ್ತಿಕ ಆಟವು ಅಧಿಕೃತವಾಗಿ ಪ್ರಾರಂಭವಾಗಿದೆ. ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ.